ಶಿಕ್ಷಣದ ಉದ್ದೇಶ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಸ್ಕೊಡೋದಷ್ಟೇ. ನೌಕರಿ ಕೊಡಿಸೋದು ಅಲ್ಲ, ಸರ್ಟಿಫಿಕೇಟ್ ಸ್ವಾತಂತ್ರ್ಯವನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸಿಕೊಡುವುದು ಶಿಕ್ಷಣ. ಜಾಬು, ಬಿಸ್ನೆಸ್, ಸರ್ಟಿಫಿಕೇಟ್ ಎಲ್ಲ ಈ ಶಿಕ್ಷಣದ ಬೈ ಪ್ರಾಡಕ್ಟ್ಗಳು. ಯಾವುದೋ ಬೀದಿಲಿ ಒಂದು ನಾಯಿ ಹೋಗ್ತಾ ಇರುತ್ತೆ, ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ಚೈನ್ ಹಿಡ್ಕೊಂಡ್ರೆ ಆಗೋದಿಲ್ಲ. ನಾಯಿಗೆ ಒದ್ದಾಡುತ್ತದೋ, ಪಸರಾಡುತ್ತದೋ. ಬೆಲ್ಟ್ ಬಿಚ್ಚಿದ ತಕ್ಷಣ ಏನ್ ಮಾಡುತ್ತೆ? ರೋಡ್ ಸೈಡ್ ಯಾವುದೋ ಹೊಲಸ್ತಿನ ಓಡೋಗುತ್ತದು. ಬಟ್ ಇನ್ನೊಂದು ನಾಯಿ ಇರುತ್ತೆ, ಪೊಲೀಸ್ ಡಾಗ್. ಇಟ್ ಈಸ್ ಟ್ರೈನ್ಡ್. ಅದಕ್ಕೆ ಯಾರು ಹಗ್ಗ ಕಟ್ಟಬೇಕು ಅಂತಿಲ್ಲ, ಚೈನ್ ಕಟ್ಟಬೇಕು ಅಂತಿಲ್ಲ. ಅದಕ್ಕೊಬ್ಬ ಹ್ಯಾಂಡ್ಲರ್ ಇರ್ತಾನೆ. ಹ್ಯಾಂಡ್ಲರ್ ಹೋದಲ್ಲಿ ಹೋಗುತ್ತೆ, ಹ್ಯಾಂಡ್ಲರ್ ಬಂದಲ್ಲಿ ಬರುತ್ತೆ, ಹ್ಯಾಂಡ್ಲರ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಟ್ರೈನ್ಡ್. ಅದಕ್ಕೊಂದು ಶಿಕ್ಷಣ ಸಿಕ್ಕಿದೆ. ಆ ನಾಯಿಗೆ ತನಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತು. ಶಿಕ್ಷಣದ ಉದ್ದೇಶ ಅಷ್ಟೇ ಅನ್ಸುತ್ತೆ. ದಟ್ ಈಸ್ ವಾಟ್ ಐ ಫೀಲ್. ಸಿಕ್ಕಿರುವ ಸ್ವಾತಂತ್ರ್ಯ ಹೆಂಗ್ ಬಳಸ್ಕೊಳ್ಬೇಕು ಅಂತ ಅಷ್ಟನ್ನ ಕಲಿಸುವಲ್ಲಿ ಈ ವಿದ್ಯಾಸಂಸ್ಥೆ ಯಶಸ್ವಿ ಆದ್ರೆ ನೀವು ಗೆದ್ರಿ ಜೀವನದಲ್ಲಿ ಅಂತ ಅರ್ಥ. ನೀವು ಗೆದ್ರಿ ಜೀವನದಲ್ಲಿ. ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿಬೇಕಾ ಅಂತ? ನೋ. ಮೊಬೈಲ್ ಬಳಕೆಯ ಸ್ವಾತಂತ್ರ್ಯವನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ಶಿಕ್ಷಣ ನಿಮಗೆ ಕಲಿಸಬೇಕು. ಒಂದು ಸಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಸ್ಕ್ರಾಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ತಾಸು, 1.5 ತಾಸು, 2 ತಾಸು ಕೆಳಗೆ ಇಡಂಗಿಲ್ಲ ಅದನ್ನ. ಆವಾಗ ಸ್ವಾತಂತ್ರ್ಯವನ್ನ ಹೇಗೆ ಬಳಸಿಕೊಳ್ಳುವುದು ಅನ್ನೋದನ್ನ ಶಿಕ್ಷಣ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಅರ್ಥ. ಅದೇ ಇನ್ಸ್ಟಾಗ್ರಾಮ್ ಬಿಟ್ಟು ಮೊಬೈಲ್ ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಇವತ್ತು ಹೊಸದೇನೋ ನಾನು ಕಲಿತೀನಿ ಅಂತ ನೀವು ಹೊರಟ್ರೆ ಆ ಮೊಬೈಲ್ ನಿಮ್ಗೆ ದಾರಿದೀಪ ನಿಮಗೆ.